ಕಮ್ಯಾ ಪಾಸ್ ಕಮ್ಯಾ ನೋಡಿ, ಮೊದ್ಲು ಇದೆಲ್ಲ ಶೂಟ್ ಮಾಡಿ. ಆ ಗುರುಪಾದಪ್ಪ ಯಾವ ಆಧಾರನೂ ಇಲ್ದೆ ಇಂತ ಅವ್ಯವಹಾರದ ಕೆಲಸ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರೇಷನ್ ಅಂಗಡಿಗೆ ಮಧ್ಯಾಹ್ನ ಸ್ಕೂಲ್ ಮಕ್ಳು ಊಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಅಕ್ಕಿನ ಇಲ್ಲಿ ಬಚ್ಚಿಟ್ಟು ಮಕ್ಳ ಪ್ರಾಣಿ ಜೊತೆ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕುಡಿ ಹಾಲಿನ ಪೌಡರ್ಗೆ ಮೈದಾ ಸಿಟ್ಟ ಕಲಬೆರಕೆ ಮಾಡ್ತಾ ಇದ್ದಾನೆ. CRPC ಅಗೇನ್ಸ್ಟ್ ಆಗಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರೋ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್ 1 ಮಿನಿಟ್ ಸರ್. ಈ ಹುಬ್ಳಿ ನಗರದಲ್ಲಿ ಇಂತಹ ಸಾಹಸ ಕೈ ಹಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಪಬ್ಲಿಸಿಟಿಗೋಸ್ಕರನಾ? ಅಲ್ಲ, ಪಬ್ಲಿಕ್ಗೋಸ್ಕರ. ನನಗ್ ಸಂಬಳ ಕೊಡೋ ಪಬ್ಲಿಕ್ಗೆ ನೋಯ್ಸೋ ಯಾವ್ದೇ ವಿಷಯ ಆದ್ರೂ ಅವ್ರಗಳನ್ನ ಕಂಡಿಡ್ದು ಅವ್ರಗಳಿಗೆ ಶಿಕ್ಷೆ ಕೊಡ್ಸೋದೆ ನನ್ ಗುರಿ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡೋರೆಲ್ಲ ತಮ್ಮ ದಂಧೆನ ನಿಲ್ಲಿಸ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಅವ್ರು ನಿಲ್ಸೋವರ್ಗು ನಾನು ನಿಲ್ಸಲ್ಲ. ಈ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಕೊಲೆ ಸುಲಿಗೆಗಿಂತ 1000 ಪಾಲ್ ಕ್ರೂರವಾದ್ದು ಈ ಕಲಬೆರಕೆ. ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಈ ಕಲಬೆರಕೆ. ಇಲ್ಲ, ಇದೇ ರೀತಿ ಮುಂದುವರೆದ್ರೆ ಒಂದಿನ ಬೆಳಗ್ಗೆ ಮಗು ಹಾಲು ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೇಳೆ ಸಿಗಲ್ಲ. ಎಷ್ಟು ದಿನ ಸಂಭಾಳಿಸ್ತೀರಾ? 1 ದಿನ, 2 ದಿನ, 10 ದಿನ? ಆಮೇಲಿಂದ ಏನ್ ಮಾಡಕ್ಕಾಗುತ್ತೆ? ಬರೀ ನೋಟ ತಿನ್ನಕ್ಕಾಗುತ್ತೆ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡ್ತಿರೋರು ತಮ್ಮ ದಂಧೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇದ್ರಿಂದ ಯಾರದೇ ಕೈವಾಡ ಇದ್ರು ಅವನ್ಗೆ ಜನಬಲ, ಆಯುಧ ಬಲ, ರಾಜಕೀಯ ಬಲ ಏನೇ ಇರ್ಲಿ, ಐ ಡೋಂಟ್ ಕೇರ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ನೀವಿದು ಗುರುಪಾದಪ್ಪ ಅವರು ಕೊಡ್ತಾ ಇರೋ ಎಚ್ಚರಿಕೆನಾ? ಎಚ್ಚರಿಕೆ ಅಲ್ಲ, ಆರ್ಡರ್. ಈ ಅಯ್ಯನ ಆರ್ಡರ್. ಈ ಗೋಡನ್ ನಿಮ್ದು ಅಂತ ಗೊತ್ತಿದ್ಮೇಲೂ ಸೀಜ್ ಮಾಡಿ ಸೀಲ್ ಹಾಕನಂದ್ರ ಆ ಅಯ್ಯನ್ಗೆ ಎಷ್ಟು ಪೊಗರಿರ್ಬೇಡ. ಈಗ MLA ಸತೀಶ್ ಮೆಹರ್ವಾಡಿ ಎಲ್ಲದನವ. ಬಿಡ್ರಿ ಸರ, ನನ್ ಸರ್ವಿಸ್ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಸರಿಯಲ್ಲ, ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡ್ರದು ನಾನ್ ಸರ್ವಿಸ್ ಆಗಿ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಆಯ್ತು. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಕಂಡು ಕಡೆ ಪವರ್ ತೋರ್ಸಕ್ ಹೋಗ್ಬಿಡಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲ್ಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ, ಅವನ್ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್? ಆ ಪಬ್ಲಿಕ್ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ? ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೌರ್ಮೆಂಟ್ ಬಸ್ ಅಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ? ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲ್ಲೇ ಹೇಳ್ತಾರೆ. ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲ್ MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು. ನಿನಗ್ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ಯಾನೆ. ನೀನ್ ಸುಮ್ನೆ ಬೆಳಗಿಲ್ಲ ಮಗನೇ, ಬೆಳಗಿಲ್ಲ. ನಿಂತ್ಕೊಳ.
ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ಯೋ ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದೀನೇನಲ್ಲ. ನೀನೆ ನಿಮ್ಮಪ್ಪ ಬಂದ್ ಹೊಡ್ದ್ನ, ನೀನ್ ತಾನೇ ಹೊಡೆದಿದ್ದು. ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದಿಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೋತಾರೋ ಇಲ್ವೋ? ಲೇ 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 ಅನ್ನ ತಿನ್ನೋ ಬಾಯಲ್ಲಿ ಹಬ್ಬ ತಂದು ಹೊಡಿಬೇಡ್ರೋ. ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ ಅಣ್ಣ. ಹೇಳ್ಬಾರದ್ ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನ್ ಹೇಳಿದ್ರಿ? ಏನಲ್ಲ MLA ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಇದ್ದೀನಿ ಹಿಂಗಂದ್ರಿ. ಇನ್ನೊಂದ್ ಹೇಳ್ದಪ್ಪ ಅನ್ನಿ. 5 ಸಂವಿಧಾನದಲ್ಲಿ ನಂದೊಂದ್ ಮದ್ವೆ. ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ. ಪದವಿ ಹೊಂಟೋಯ್ತದೆ. ಅಲ್ಲೂತಿದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ ಹೋದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಿಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ಇವತ್ತು MLA, ನಾಳೆ MP, ನಾಡ್ದು ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮನ್. ಇಂಥ ಚಿಲ್ಲರೆಗಳಿಗೆಲ್ಲ ನಾನ್ ಬದ್ಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗುರುಪಾದನ್ನ ನಾನ್ ಮೀಟ್ ಮಾಡ್ಬೇಕು. ಏನ್ ಪೊಲೀಸಪ್ಪ, ನಮ್ ವ್ಯವಹಾರಕ್ಕೆಲ್ಲ ರೈಡು ಗೇಡು ಅಂತ ನಿನ್ಗೊಂದೇ ಗಲಾಟೆ ಅಂತ ಹುಮ್ಮಸ್ ಇರ್ಬೇಕು. ಹಂಗಿದ್ರೆ ಬೆಲೆ ಕಟ್ಟಕ್ಕಾಗೋದು. ನಾವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ ಕೂಡ ಮಾತುಕತೆ ಕೂತ್ಕೊಂಡು 1000 ಕೋಟಿ ರೂಪಾಯಿ ಸುರಿಯೋದು. ಹಂಗಂತ ನಿನಗ್ ಹೆದರ್ಕೊಂಡು ಇಲ್ಲಿಗೆ ಬರ್ಲಿಲ್ಲ. ನಿನಗ್ ಪಾಲ್ ಎಷ್ಟ್ಬೇಕು ಕೇಳು, ಕೊಡ್ತೀನಿ. ನಾನ್ ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದ್ರೂ ನೀನ್ ಕೊಡ್ಲೇಬೇಕು. ಅಡಡಡಡಡ ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದ್ರಲ್ಲಿ ದಿಮಾಗ್ ಬೇರೆ. ಪವರ್ ಕೊಟ್ಬಿಡೋಣ. ಎಷ್ಟ್ ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಂ, ಜೂಜು, ಮಟ್ಕ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರ ನೀವುಗಳು ಬಿಟ್ಬಿಡ್ತೀರಾ ನಿಮ್ ಪ್ರಾಣನ. ಪೊಲೀಸ್ ಪೊಲೀಸ್ ನಿಮ್ಮವ್ರಿಗೆ ಹೇಳಿಲ್ವಾ? ಇಲ್ಲಿಗೆಲ್ಲ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಿಮ್ಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ಹಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮ್ಗ್ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮಾ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲದೆ ನಮ್ ತಂಟಿಗೆ ಬರ್ಬೇಡ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ರಾಜಕೀಯ ಮಾಡ್ಬೇಕು ಅಂದ್ರ ಜನರ ಬೆಂಬಲ ಬೇಕಾಗ್ತದೆ. ಅದು ನಮ್ ಕಡೆ ಅದ. ನೀ ನದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ ತಾತ ಅವ್ರ ಸೆಟಪ್ ಕೊಟ್ಟಿರೋ ಮನಿ. ನಿಮ್ಮ SP ಆಫೀಸ್ ನಮ್ಮ ದನದ ಕೊಟ್ಟಿಗೆ. ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ತೇನ? ಇಷ್ಟೆಲ್ಲ ಗೊತ್ತಿದ್ದು ಪೊಲೀಸ್ ಆಫೀಸರ್ ಆಗೇ ಇರ್ತೀಯ, ಬರೀ ಫೋಟೋದಾಗ. ಈ ನಿನ್ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನ್ ನನ್ ಉಗುರು ಕತ್ತರಿಸೋಕ್ ಬಂದ್ರೆ ನಾನ್ ನಿನ್ ಬೆರಳನೆ ಕತ್ತರಿಸಾಕ್ಬಿಡ್ತೀನಿ. ನೀನ್ ನನ್ ಬೆರಳು ಕತ್ತರಿಸಾಕೋಕ್ ಬಂದ್ರೆ ನೀನ್ ಕೈನೇ ಕತ್ತರಿಸಾಕ್ಬಿಡ್ತೀನಿ. ನೀನ್ ನನ್ ಕೈ ಕತ್ತರಿಸಕ್ ಬಂದೆ ಅಂತ ಇಟ್ಕೋ, ನೀನ್ ತಲೆನೆ ಕತ್ತರಿಸಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಆರ್ಡರ್ 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 ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರಾ? ಓಯ್,
ನಾನ್ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆ ಕೋಟಲ್ಲೇ ನನ್ಗೆ ಈ ಕೆಲಸ ಸಿಕ್ಕಿರೋದು. ನಾನ್ ಆಕ್ಷನ್ ತಗೊಳಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ.